ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ವಿನಃ ಅವರು ಆಂತರಿಕವಾಗಿ ಈಗಲೂ ಕೂಡ ಈ ಹೋರಾಟ ಏನಿದೆ SITಯ ಪರವಾದಂಥ ಹೋರಾಟ ಏನಿದೆ ಅದರ ಜೊತೆ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇವತ್ತು ಪ್ರಮೋದ್ ಮುತಾಲಿಕ್ ಅವರ ಶ್ರೀರಾಮ್ ಸೇನೆ ಕಳೆದ ಬಾರಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯದ ಪರ ಮತ್ತು ಸೌಜನ್ಯ ಹೋರಾಟದ ಪರ ಇದ್ದಂತಹ ಶ್ರೀರಾಮ್ ಸೇನೆ ಈ ಬಾರಿ ಸೈಲೆಂಟ್ ಆಗಿರೋದ್ರಿಂದ ಅದರ ಹಲವಾರು ಪದಾಧಿಕಾರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಬಂದಿರುವಂಥ ಮಾಹಿತಿ. ಹಲವಾರು ಪದಾಧಿಕಾರಿಗಳು, ಅದರ ಮುಖ್ಯ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಅಲ್ಲಿರುವಂಥ ದನಿಗಳ ಜೊತೆಗೆ, ಧರ್ಮಸ್ಥಳದ ದನಿಗಳ ಜೊತೆಗೆ ನಿಮ್ಮ ಮಾತುಕತೆ ಆಗಿದೆ. ಧರ್ಮಸ್ಥಳದ ದನಿಗಳು ಮತ್ತು ಪ್ರಮೋದ್ ಮುತಾಲಿಕ್ ಅವರು ಯಾವುದೋ ಬೆಂಗಳೂರಿನ ಹೋಟೆಲ್ನಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಆ ಮಾತುಕತೆಯ ಬಳಿಕ ಶ್ರೀರಾಮ ಸೇನೆ ಈ ಹೋರಾಟದಿಂದ ಹಿಂದೆ ಸರಿದಿದೆ ಅಥವಾ ಶ್ರೀರಾಮ ಸೇನೆ ಈ ಹೋರಾಟದ ಬಗ್ಗೆ ತುಟಿಪಿಟಿಕ್ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಅವರದ್ದೇ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಶ್ರೀರಾಮ ಸೇನೆಯ ಬಹುತೇಕ ನಾಯಕರುಗಳು, ಅದು ಮುತಾಲಿಕ್ ಅವರ ಜೊತೆ ಆತ್ಮೀಯತೆ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ನಾಯಕರುಗಳು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ. ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಒಂದು ಕಾಲದಲ್ಲಿ ಎಡಪಂಥೀಯರು ಅವರದೇ ಆದಂಥ ಕಾರಣಗಳಿಗೆ, ಯಾವ ಕಾರಣಗಳಿಗೆ ಅಂತಂದ್ರೆ, ಎಡಪಂಥೀಯರು ಧರ್ಮಸ್ಥಳದ ಪ್ರಕರಣವನ್ನು ಹೇಗೆ ನೋಡ್ತಾ ಇದ್ರು ಅಂತಂದ್ರೆ, ಅಲ್ಲಿನ ಮಹಿಳಾ ದೌರ್ಜನ್ಯ, ಅಲ್ಲಿ ನಡೆದಂತಹ ಅತ್ಯಾಚಾರಗಳು, ಅಲ್ಲಿ ನಡೆದಂತಹ ದೌರ್ಜನ್ಯಗಳು, ಹಲ್ಲೆಗಳು, ಭೂ ಅಕ್ರಮಗಳು ಮತ್ತು ಮೈಕ್ರೋ ಫೈನಾನ್ಸು ಅದರ ದೌರ್ಜನ್ಯಗಳು, ಸಾಲ ಕೊಟ್ಟು ಮೀಟರ್ ಬಡ್ಡಿ ಹಾಕುವಂತಹ ದೌರ್ಜನ್ಯಗಳು, ಅದರ ಹಿನ್ನೆಲೆಯಲ್ಲಿ ಆದಂತಹ ಆತ್ಮಹತ್ಯೆ, ಇವೆಲ್ಲದನ್ನ ವಿರೋಧ ಮಾಡುವಂತಹ ಭಾಗವಾಗಿ ಎಡಪಂಥೀಯರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಬಿಜೆಪಿ ಮತ್ತು RSS ಮತ್ತು ಅದರ ಸಂಘಟನೆಗಳು, ಅದರ ಫಾಲೋವರ್ ಆಗಿರುವಂತಹ ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ತಿಮರೋಡಿ ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನ ಕೇವಲ ಒಂದು ಧಾರ್ಮಿಕ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ ಅಥವಾ ಬೇರೆ ಸಮುದಾಯದವರು ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಿರ್ಬೋದು ಮತ್ತು ಅದಕ್ಕೆ ಅವರು ಈ ಪ್ರಕರಣವನ್ನ ಉಲ್ಲೇಖವನ್ನ ಮಾಡ್ತಾ ಇರ್ಬೋದು. ಆದರೆ ಎಡಪಂಥೀಯರ ಹೋರಾಟ ಇರುವಂಥದ್ದು ಈ ದೌರ್ಜನ್ಯಗಳ ಕಾರಣಕ್ಕಾಗಿಯೇ ಹೊರತು ಯಾವುದೇ ದೇವಸ್ಥಾನ ಯಾರ ಹೆಸರಲ್ಲಿದೆ, ದೇವಸ್ಥಾನ ಯಾರಿಗೆ ಸೇರಬೇಕು, ದೇವರು ಅಥವಾ ಅಲ್ಲಿನ ವ್ಯಕ್ತಿಗಳು ಇವರನ್ನ ಟಾರ್ಗೆಟ್ ಮಾಡುವಂತಹ ಯಾವ ಇರಾದೆಯು ಎಡಪಂಥೀಯರಿಗಿಲ್ಲ. ಅದನ್ನ ಹೊರತಾದ ರೀತಿಯಲ್ಲಿ ಅಲ್ಲಿನ ಫ್ಯೂಡಲ್ ವ್ಯವಸ್ಥೆ, ಅಲ್ಲಿನ ಸಿಸ್ಟಮು, ಅಲ್ಲಿನ ಪ್ರಜಾಪ್ರಭುತ್ವ ಇಲ್ಲದೆ ಇರುವಿಕೆ, ಇವೆಲ್ಲವನ್ನ ಪ್ರಶ್ನೆ ಮಾಡಿ, ಇದು ಎಡಪಂಥೀಯರ ಅಜೆಂಡಾ. ಇದು ಅದು ಬೆಳ್ತಂಗಡಿಗೆ ಅಥವಾ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ. ಅದು ಇಡೀ ದೇಶದ ಎಲ್ಲೇ ಆದರೂ ಕೂಡ ಈ ರೀತಿಯ ಪ್ರಜಾಪ್ರಭುತ್ವ ಇಲ್ಲದಿರುವಿಕೆ, ಈ ರೀತಿಯ ದೌರ್ಜನ್ಯವನ್ನ ಎಡಪಂಥೀಯರು ಖಂಡಿಸ್ತಾರೆ ಮತ್ತು ಅದನ್ನ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಈ ಹೋರಾಟವನ್ನ 1980ರಿಂದ ಇಲ್ಲಿವರೆಗೆ ಜೀವಂತ ಇಟ್ಟಿದ್ದಾರೆ. ಬೇರೆ ಕಡೆಯಲ್ಲೆಲ್ಲ ಹೋರಾಟಗಳು ನಡೀತದೆ, ಮುಗಿದೋಗುತ್ತೆ, ಎಲ್ಲ ನಡೀತದೆ. ಆದರೆ